ನಮ್ಮ ದೇಶದ ಶ್ವಾಸಕೋಶ ಎಂದೇ ಕರೆಯಲ್ಪಡುವ ಅರವಳಿ ಬೆಟ್ಟಗಳು ಇತಿಹಾಸದ ಪುಟ ಸೇರುತ್ತವೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದೇ ಟ್ರೆಂಡ್, ಸೇವ್ ಅರಾವಳಿ. ಅಸಲಿಗೆ ಅರಾವಳಿಯ ಬೆಟ್ಟಗಳು ಸರ್ಕಾರ ಮಾರಾಟ ಮಾಡ್ತಿದೆಯೇ ಅಥವಾ ಅಲ್ಲಿ ನಡೆಯುತ್ತಿರುವ ಗಣಿಗಾರಿಕೆಯ ಹಿಂದಿರುವ ರಹಸ್ಯವೇ ಬೇರೆ? ಸುಪ್ರೀಂ ಕೋರ್ಟ್ ನೀಡಿದ ಆ ಒಂದು ಆದೇಶ ಈಗ ದೇಶದಾದ್ಯಂತ ಯಾಕೆ ಕಿಚ್ಚು ಹಚ್ಚಿದೆ ನೋಡಿ ಈ ಒಂದು ವಿಶೇಷ ವರದಿಯಲ್ಲಿ. ಅಸಲಿಗೆ ವಿವಾದ ಏನು ಅಂತ ಮೊದಲು ತಿಳಿಯೋಣ. ಅರಾವಳಿ ಬೆಟ್ಟಗಳು ಸುಮಾರು 200 ಕೋಟಿ ವರ್ಷ ಹಳೆವು. ಗುಜರಾತ್ನಿಂದ ದೆಹಲಿಯವರೆಗೆ ಹರಡಿರುವ ಈ ಬೆಟ್ಟಗಳಲ್ಲಿ ಹೊಸ ಗಣಿಗಾರಿಕೆ ನಿಯಮ ಜಾರಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ ನೇಮಿಸಿದ ಸಮಿತಿ ಒಂದು ಫಾರ್ಮುಲಾ ನೀಡಿದೆ, ಅದುವೇ 100 ಮೀಟರ್ ನಿಯಮ. ಇದರ ಪ್ರಕಾರ 100 ಮೀಟರ್ಗಿಂತ ಎತ್ತರವಿರುವ ಬೆಟ್ಟಗಳಲ್ಲಿ ಯಾವುದೇ ಗಣಿಗಾರಿಕೆ ನಿಷೇಧ. ಹಾಗಾದ್ರೆ 100 ಮೀಟರ್ಗಿಂತ ಕಡಿಮೆ ಎತ್ತರವಿರುವಂತಹ ಬೆಟ್ಟಗಳ ಕಥೆ ಏನು? ಅವುಗಳನ್ನು ಅಗೆದು ಹಾಕಲಾಗ್ತಾ ಇದೆ. ಇದೇ ಈಗ ಎದ್ದಿರುವಂತಹ ಅತಿ ದೊಡ್ಡ ವಿವಾದ. ವಿರೋಧ ಮಾಡುತ್ತಿರುವವರು ಹೇಳುತ್ತಿರುವುದೇನೆಂದ್ರೆ ಅರಾವಳಿಯ 90% ಬೆಟ್ಟಗಳು 100 ಮೀಟರ್ಗಿಂತ ಕಡಿಮೆ ಎತ್ತರವಿದೆ, ಹೀಗಾಗಿ ಅವುಗಳೆಲ್ಲವೂ ಕೂಡ ನಾಶವಾಗುತ್ತವೆ ಎಂದು. ಆದರೆ ಅಸಲಿ ಸತ್ಯ ಇಲ್ಲಿದೆ ನೋಡಿ. ಈ 100 ಮೀಟರ್ ನಿಯಮ ಹೊಸದಲ್ಲ. ರಾಜಸ್ಥಾನದಲ್ಲಿ 2006ರಿಂದಲೇ ಈ ನಿಯಮ ಜಾರಿಯಲ್ಲಿದೆ. ಇಡೀ ಅರಾವಳಿಯ 80% ಭಾಗ ರಾಜಸ್ಥಾನದಲ್ಲಿದೆ. ಅಂದು ಸುಮ್ಮನಿದ್ದವರೆಲ್ಲ ಇಂದು ಯಾಕೆ ರಸ್ತೆಗಿಳಿದಿದ್ದಾರೆ? ಸುಪ್ರೀಂ ಕೋರ್ಟ್ ಮಾಡಿದ್ದು ಇಷ್ಟೇ, ರಾಜಸ್ಥಾನದ ವೈಜ್ಞಾನಿಕ ನಿಯಮಗಳನ್ನ ಉಳಿದ 3 ರಾಜ್ಯಗಳಿಗೂ ಕೂಡ ಅನ್ವಯಿಸಿದೆ ಅಷ್ಟೇ. ಇನ್ನೊಂದು ಕಹಿ ಸತ್ಯವೇನೆಂದ್ರೆ ನಮ್ಮ ಮನೆಗಳಲ್ಲಿರುವಂತಹ 90% ಮಾರ್ಬಲ್ಗಳು ಬರುವುದು ಇದೇ ಅರಾವಳಿ ಬೆಟ್ಟಗಳಿಂದ. ನಮಗೆ ಸುಂದರವಾದ ಮನೆ ಬೇಕು, ಆದರೆ ಗಣಿಗಾರಿಕೆ ಬೇಡ ಎಂದ್ರೆ ಹೇಗೆ? ಸುಪ್ರೀಂ ಕೋರ್ಟ್ ಉದ್ದೇಶ ಸ್ಪಷ್ಟವಾಗಿದೆ. ಗಣಿಗಾರಿಕೆಯನ್ನ ಸಂಪೂರ್ಣ ನಿಲ್ಲಿಸುವುದಲ್ಲ, ಬದಲಾಗಿ ಅದನ್ನ ವ್ಯವಸ್ಥಿತಗೊಳಿಸುವುದು ಮತ್ತು ಪರಿಸರಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳುವುದು. ಅರಾವಳಿ ಬೆಟ್ಟಗಳು ಉಳಿಯಬೇಕು ಎನ್ನುವುದರಲ್ಲಿ 2 ಮಾತಿಲ್ಲ. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ನಿಯಮಗಳನ್ನ ತಪ್ಪಾಗಿ ಅರ್ಥೈಸುವುದು ಸರಿಯೇ? ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ನ ಈ ಹೊಸ ಯೂನಿಫಾರ್ಮ್ ರೂಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಅರಾವಳಿಯನ್ನು ಉಳಿಸುತ್ತಾ ಅಥವಾ ಅಳಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಯ ಹಿಂದಿನ ನೈಜ ಸತ್ಯಕ್ಕಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.